ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಒಂದೇ ಕಡೆ ನಿಲ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿನ್ನೆ, ಅದೇ ರೀತಿ ಆಯಿತು. ಸುಮ್ಮನೆ ಒಂದೇ ಕಡೆ ನಿಂತ್ಕೊಂಡಂಗೆ ಇತ್ತು ನಿಫ್ಟಿ. ಮಾತಾಡ್ತಾ ಹೋಗೋಣ. ಸುಮಾರು ಸೆಕ್ಟರಲ್ಲಿ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಕೂಡ ಆಗಿದೆ. ಶುಕ್ರವಾರ ಒಂದು ಆಲ್ ಟೈಮ್ ಹೈ ಲೆವೆಲ್ಗಳಿಗೆ ಬಂದಿದೆ ಸುಮಾರು ಇಂಡೆಕ್ಸ್ಗಳು. ಇಲ್ಲಿಂದ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಆಗ್ತಾ ಹೋಗಿರುತ್ತೆ. ಸೊ ಇವತ್ತು ನೋಡೋದಾದರೆ ಗ್ರಾಸಿಮು 2.62% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಕ್ರೂಡ್ ಪ್ರೈಸ್ ಕಮ್ಮಿ ಆಗಿದೆ, ಅದು ಹೆಲ್ಪ್ ಆಗ್ತಾ ಇದೆ ಪೇಂಟು, ಸಿಮೆಂಟು ಎಲ್ಲ ಕಂಪ್ನಿಗಳಿಗೆ, FMCG ಎಲ್ಲದಕ್ಕೂ. ಅದೇ ರೀತಿ ಏರ್ಟೆಲಲ್ಲಿ 1.5% ಮೂವ್ಮೆಂಟ್ ಬಂದಿತ್ತು. ಟಾಟಾ ಕನ್ಸ್ಯೂಮರ್ ಆಫ್ ಲಾಂಗ್ ಟೈಮ್ 2.4% ಬಂದಿದೆ. ICICI ಬ್ಯಾಂಕ್ ಇವತ್ತು ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡಿತ್ತು. ಅದನ್ನು ಹೊರತುಪಡಿಸಿ ನೋಡೋದಾದರೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಟಾಟಾ ಮೋಟರ್ಸ್ 1.54% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನೋಡಿ, ಟಾಟಾ ಮೋಟರ್ಸಲ್ಲಿ ಒಂದು ನ್ಯೂಸ್ ಕೂಡ ಇದೆ. ಸೆಪ್ಟೆಂಬರ್ 1ನೇ ತಾರೀಕು ರೆಕಾರ್ಡ್ ಡೇಟ್ ಅಂತ ಸೆಟ್ ಮಾಡಿದ್ದಾರೆ. ಯಾರ್ಯಾರು ಟಾಟಾ ಮೋಟರ್ಸ್ DVR ಶೇರ್ನ ಹೊಂದಿರ್ತಾರೋ ಅವರಿಗೆ 1:2 ಸ್ಟಾಕಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಟಾಟಾ ಮೋಟರ್ಸ್ ಬಿಸ್ನೆಸ್ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಒಂದು ಏನು ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಇದೆ ಅದೇ ಒಂದು ಭಾಗ ಆಗ್ತಾ ಹೋಗುತ್ತೆ. ಇನ್ನೊಂದು ಪ್ಯಾಸೆಂಜರ್ ವೆಹಿಕಲ್, EV ಇದೆಲ್ಲ ಏನಿತ್ತು, ಜಾಗ್ವಾರ್ ಲ್ಯಾಂಡ್ ರೋವರ್, ಅದೇ ಸಪರೇಟ್ ವಿಂಗ್ ಆಗಿ ಸಪರೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ DVR ಕೂಡ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಟ್ಯಾಕ್ಸ್ ಇಂಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಏನು ಅಂತ ಸುಮಾರು ಚರ್ಚೆ ನಡೀತಾ ಇದೆ. ಯಾಕಂದರೆ ಕ್ಯಾಪಿಟಲ್ ಗೇನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ಟಾಟಾ ಮೋಟರ್ಸ್ DVR ಶೇರ್ನ ಯಾರ್ಯಾರು ಸೆಪ್ಟೆಂಬರ್ 1 ಒಳಗೆ ಹೊಂದಿರೋ ಅವರಿಗೆ 1:2 ಸ್ಪ್ಲಿಟ್ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಅದು. ಮಾತಾಡ್ತೋಗೋಣ. ಇನ್ನೊಂದು ವಾರ ಟೈಮ್ ಇದೆಯಲ್ಲ, ಅವಾಗ ಪ್ಲಾನ್ ನೋಡ್ಬೇಕಾದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತು ನಾವು ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿತ್ತು ಅಂತ ಮೂಮೆಂಟು. ನಿಫ್ಟಿನಲ್ಲಿ 24,800 ರೆಸಿಸ್ಟೆನ್ಸ್ ಅಂತ ಗೊತ್ತಿದೆ. ನಾಳೆ ಏಕ್ದಮ್ ಇಲ್ಲಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಒಂದು ರೇಂಜ್ ಬಾಂಡ್ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು ಇಲ್ಲಿ. ಯಾಕೆಂದರೆ 2 ದಿನದಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿರೋದ್ರಿಂದ ಈ ಬಸ್ ಸ್ಟ್ಯಾಂಡ್ ಸಪೋರ್ಟ್ ಥರ ಆಗ್ತಾ ಹೋಗುತ್ತೆ. ಮೇಲ್ಗಡೆ 24,800 24,900 ರೆಸಿಸ್ಟೆನ್ಸ್ ಇದೆ. ಈ ಮಧ್ಯ ಝೋನಲ್ಲೇ ಉಳ್ಕೋಬೋದು, ಒಂದು ಸಣ್ಣದಾಗಿ ಉಳ್ಕೋಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಆಯಿತು ಕೂಡ ಇವತ್ತು. ನೋಡಿ, ಏಕ್ದಮ್ ಗ್ಯಾಪ್ ಅಪ್ ಓಪನಿಂಗ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡು ಹೋಗಿದ್ದ ಲೆವೆಲ್ನ ಮೇಲ್ಗಡೆ ಹೋಗಿ ಓಪನಿಂಗ್ ಆಗಿದೆ ಅಂತಂದರೆ ಇದರ ಅರ್ಥ ಏನು, ಇದೆಲ್ಲ ನಮಗೆ ಒಂದು ಸಪೋರ್ಟಾಗಿ ಆಕ್ಟ್ ಆಗ್ತದೆ. ಸೊ 24,700 ನೀವು ಪುಟ್ ರೈಟಿಂಗ್ನ ಮಾಡ್ಬೋದಾಗಿತ್ತು ಇವತ್ತು ಯಾರಾದರೂ. ಅದೇ ರೀತಿಯಾಗಿ ಮೇಲ್ಗಡೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಇವತ್ತು ಒಂದು ಹಾಲ್ಟ್ ಆಗುತ್ತೆ ಅಂತ. 11 ಗಂಟೆ ತನಕ ಅಲ್ಲೇ ಹಾಲ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಇಡೀ ದಿನನೂ ಅಲ್ಲೇ ಹಾಲ್ಟ್ ಆಗೋಯ್ತು. ಸೊ ಎಲ್ಲ ದಿನ ಈ ಥರ ಆಗಿರಲ್ಲ, ಬಟ್ ಆಲ್ ಟೈಮ್ ಹೈಗಳಲ್ಲಿ ಈ ಥರ ಆಗುತ್ತೆ. ಯಾಕೆ ಅಂತಂದರೆ 25,000 ಲೆವೆಲ್ಗಿಂತ ಒಂದು ಲೆವೆಲ್ ಕೆಳಗಡೆ ಇದೀವಿ ಅಷ್ಟೇ ನಾವು. ನೋಡಿ, 25,000 ರೆಸಿಸ್ಟೆನ್ಸ್ ಆಲ್ ಟೈಮ್ ಹೈದು ಅದೊಂದು ಕ್ಯಾಂಡಲ್ ಮಾಡಿದ್ದು ಅಂತ ಬಿಟ್ಟರೆ ಈ 25,000ಕ್ಕಿಂತ ಕೆಳಗಡೆ ಇರುವಂಥ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ನಾವು ಇಲ್ಲಿದ್ದೀವಿ. ಒಳ್ಳೆ ಮೂವ್ಮೆಂಟ್ ಆಗೋಗಿದೆ. ಸೊ ನಾಳೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಒಂದು ಸೆಲ್ಲಿಂಗ್ ಶುರು ಆಗಬೇಕು ಅಂತಂದರೆ ನಾಳೆಯಿಂದ ಶುರು ಆಗಬೇಕು. ಅಂದರೆ ಯಾರು ಬೇರ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿಂದ ಕೆಳಗಡೆ ತರಬೇಕು ಮಾರ್ಕೆಟ್ನ ಅಂತಿದೆ ಅಂತಂದರೆ ಇಟ್ಸ್ ಅ ಪರ್ಫೆಕ್ಟ್ ಟೈಮ್. ಇಲ್ಲಿ ಏನಾದರೂ ಅವರು ಮಾಡೋಕ್ಕಾಗಲಿಲ್ಲ ಆ ಸಿಚುವೇಶನ್ನ, ಇದಕ್ಕಿಂತ ಮೇಲ್ಗಡೆ ತೊಗೊಂಡೋಗ್ತೋಯ್ತು ಅಂದರೆ ಮಾರ್ಕೆಟು ಮತ್ತೆ ಇವಾಗ 25,000 ಲೆವೆಲ್ಗಳಿಗೆ ಹೋಗುತ್ತೆ. ಸೊ ನಾಳೆ ಬೇರ್ಸ್ ಆಕ್ಟಿವೇಟ್ ಆಗಬೇಕು ಅಂತಂದರೆ ಇವತ್ತೇ ಅವರು ಆಕ್ಟಿವೇಟ್ ಆಗಿರಬೇಕು ಪೊಸಿಷನ್ಗಳಲ್ಲಿ. ಸೊ ನಾಳೆ ಆ ಸೆಲ್ಲಿಂಗ್ ಮೂಮೆಂಟು ನಮಗೆ ಕಾಣಲಿಕ್ಕೆ ನೋಡ್ತಾ ಸಿಗ್ಬೋದು. ಹಾಗಂತ ಏಕದಮ ಫುಲ್ ಸೆಲ್ಲಿಂಗ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೋಡಿ, ಬಂದಿರುವಂಥ ಸೆಲ್ಲಿಂಗು ಒಂದು 3 ದಿನದಲ್ಲಿ ಬಂದಿರೋಂಥ ಸೆಲ್ಲಿಂಗಿಗೆ ಈಗ ವಾಪಸ್ ಬುಲ್ಸು ಕಷ್ಟಪಟ್ಟು ಮೇಲ್ಗಡೆ ತೊಗೊಂಡ್ಬಂದಿದ್ದಾರೆ. ಸೊ ಇವಾಗ ಮತ್ತೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗಬೇಕು ಅಂತಂದರೆ ಈ ಝೋನು 24,900 ಈ ಝೋನ್ ಕರೆಕ್ಟ್ ಟೈಮ್. ಸೊ ಮುಂದಿನ ವಾರ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಂತ್ಲಿ ಎಕ್ಸ್ಪೈರಿ ಕೂಡ ಎಲ್ಲ ಇಂಡೆಕ್ಸಲ್ಲೂ. ಸೊ ನೋಡ್ತೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ದೂರ ಇದೆ, ಬಟ್ ನೆನ್ನೆ ಇನ್ನೂ ಎಕ್ಸ್ಪೈರಿ ಮುಗಿದು ಹೋಗಿದೆ. ಬಟ್ ಇಲ್ಲಿ ನೋಡೋದಾದ್ರೆ ಒಂದು ಪ್ಯಾಟರ್ನ್ ಆಗೋ ಥರ ಸಿಚುವೇಶನ್ ಕಾಣಿಸ್ತಾ ಇದೆ. ಅಂದರೆ ಇವತ್ತು ಕೂಡ 51,000 ಟೆಸ್ಟ್ ಮಾಡ್ತು, ಆದರೆ 51,000 ಮೇಲ್ಗಡೆ ಕ್ಲೋಸಿಂಗ್ ಮಾಡೋಕ್ಕಾಗಿಲ್ಲ. ಮೊನ್ನೆ ಒಂದ್ಸಲ ಆಗಿತ್ತು ನೋಡಿ, 51,000 ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ನೆನ್ನೆ ಇಲ್ಲಿಂದ ವಾಪಸ್ ರಿವರ್ಸ್ ಆಗಿತ್ತು, ಮತ್ತೆ ಮೇಲ್ಗಡೆ ಹೋಗಿದೆ. ಈ ರೀತಿ ಬ್ಯಾಂಕ್ ನಿಫ್ಟಿ ತುಂಬ ಒಂದು ವೊಲಟೈಲ್ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. 51,000ದಲ್ಲಿ ರೆಸಿಸ್ಟೆನ್ಸ್ ತಗೊತಾ ಇದೆ. ಈಗ 51,200 ತನಕ ಅಂತ ಏನಿತ್ತು, ಇವತ್ತು ಇನ್ನೊಂಚೂರು ಮೇಲ್ಗಡೆ ಹೈ ಮಾಡಿದೆ, ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡೋದಾದ್ರೆ 51,080 ಎಕ್ಸಾಕ್ಟ್ ಏನು ಗ್ಯಾಪ್ ಇತ್ತು ಆ ಗ್ಯಾಪನ್ನು ಕರೆಕ್ಟಾಗಿ ಫಿಲ್ ಮಾಡಿದೆ. ಸೊ ಬ್ಯಾಂಕ್ ನಿಫ್ಟಿ ನಾಳೆ ಇಲ್ಲೊಂದು ಚಾನಲ್ ಕೂಡ ನಿಮಗೆ ರೆಫರೆನ್ಸ್ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿಂದ ಆ ಚಾನಲ್ ಟಾಪಿಕ್ ಬಂದ್ಬಿಟ್ಟು ನೋಡಿ, ಈ ಥರ ಬರೋದಾದ್ರೆ ನಾಳೆ ಶಾರ್ಪ್ ಸೆಲ್ಲಿಂಗ್ ಬರಬೇಕು. ಇಲ್ಲ ಅದರ ಬರದಲ್ಲೇ ಮೇಲ್ಗಡೆ ಹೋಯಿತು ಅಂತಂದರೆ ಓಕೆ, ಒಂದು ಟರ್ನ್ ಅರೌಂಡ್ ಆಗಿದೆ ಅಂತ. ಬಟ್ ನಾಳೆ ಏನಾದ್ರು ವಾಪಸ್ ಕೆಳಗಡೆ ಬರ್ತಿದೆ ಅಂತಂದರೆ ಮಾರ್ಕೆಟ್ ಈಗಲೂ ಕೂಡ ಮೇಲ್ಗಡೆ ಹೋಗೋಕ್ಕೆ ರೆಡಿ ಇಲ್ಲ ಅಂತ ನಾವು ಓದಬೇಕಾಗುತ್ತೆ. ಆಗ ನಾವು ಚಾನಲ್ ಬ್ರೆಡ್ತನ್ನು ಕೆಳಗಡೆ ಇಟ್ಕೋಬೇಕು, ಮತ್ತು ನೋಡಬೇಕು ಮುಂದಿನ ವಾರಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾರು ಟ್ರೇಡ್ ಮಾಡೋದಿಲ್ಲ, ಬಟ್ ಇದ್ರ ಬಂದಾಗ ಹೇಳ್ತೀನಿ ನಾನು. ಯಾವುದು ಸೆನ್ಸೆಕ್ಸ್ ಟ್ರೇಡ್ ಬಗ್ಗೆ ಮಾತಾಡ್ತಾ ಹೋದಾಗ ಹೇಳ್ತೀನಿ. ಐ ಥಿಂಕ್ ಮಿಡ್ ಕ್ಯಾಪು ಮತ್ತು ಫಿನ್ ನಿಫ್ಟಿನ ಮಾತಾಡ್ತಿರೋದು ವಾಸಿ 2 ಇಂಡೆಕ್ಸ್ಗೆ ಸ್ಟಿಕ್ ಆಗೋಣ ಅಂತ ನೀವೇ ಹೇಳಿದ್ದೀರಾ. ಸೊ ನೋಡ್ತಾ ಹೋಗೋದ್ರೆ ನಿಫ್ಟಿನಲ್ಲಿ ಇವತ್ತು OI ಒಂದೇ ಝೋನಲ್ಲಿ ಇತ್ತು, ಅದೇ ಥರ ಇತ್ತು. ಇಲ್ಲಿ ಒಂದ್ಸಲ ಇವ್ರ ಮೇಲೆ ಹೋಗ್ತಾ ಇದ್ರು, ಒಂದ್ಸಲ ಇವ್ರ ಕೆಳಗೆ ಹೋಗ್ತಾ ಇದ್ರು, ಕೊನೆಗೆ ಎಲ್ಲೂ ಹೋಗ್ದಲೆ ಅದೇ ಝೋನಲ್ಲಿ ಮುಗಿಸಿದೆ. ಸೊ ಹಾಗಾದರೆ ಸೆನ್ಸೆಕ್ಸಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಹೋಗೋದ್ರೆ ನೋಡಿ, ಸೆನ್ಸೆಕ್ಸಲ್ಲೂ ಕ್ಲೀನಾಗಿ ನೋಡೋದಾದ್ರೆ ಆ ಒಂದು ಏನೊಂದು ಹಳೇದಿತ್ತಲ್ಲ ಆ ಪ್ಯಾಟರ್ನ ಬಂದು ಫಿಲ್ ಮಾಡಿದೆ. ಅಂದರೆ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಅಂತ ನೀವು ಕರಿಬೋದು. ಅಂದರೆ 81,200 81,250 ಈ ಝೋನ್ ಏನಿತ್ತಲ್ಲ ಇದನ್ನ ಕ್ಲೀನಾಗಿ ಬಂದು ಇವಾಗ ಮ್ಯಾಚ್ ಮಾಡಿದೆ. ಸೊ ಇಲ್ಲಿಂದ ದೊಡ್ಡದಾಗಿ ಸೆಲ್ಲಿಂಗ್ ಬರೋಕ್ಕೆ ಶುರುವಾಗಿದ್ದು ಅದನ್ನ ಬಂದು ಮುಟ್ಟಿದೆ. ಸೊ ನಾಳೆ ಏನಾದರೂ ವಾಪಸ್ ಇಲ್ಲಿ ಚೇಂಜ್ ಆಗಬೇಕು ಅಂತಂದರೆ 81,250 ಮೇಲ್ಗಡೆ ಹೋಗಬಾರ್ದು. ಅಂದರೆ ನಾಳೆ ಯಾವುದೇ ಕಾರಣಕ್ಕೂ ಗ್ಯಾಪ್ ಅಪ್ ಓಪನಿಂಗ್ ಆಗಬಾರ್ದು. ಸೊ ಗ್ಯಾಪ್ ಅಪ್ ಓಪನಿಂಗ್ ಅಥವಾ ಇನ್ ದ ಡೇನಲ್ಲಿ ಇವತ್ತಿಂದ ಏನು ಹೈ ಮಾಡಿತ್ತಲ್ಲ 81,200 250 ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗ್ತಿಲ್ಲ ಅಂತಂದರೆ ಮಾರ್ಕೆಟ್ ವೀಕ್ ಆಗಿದೆ ಅಂತ. ಇಲ್ಲಿ ನೋಡಿ, ಇಮಿಡಿಯೇಟ್ ಸಪೋರ್ಟ್ ಅಂತ ಇವಾಗ ನೋಡೋದಾದ್ರೆ 80,800 ಇಲ್ಲೆಲ್ಲ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ನಾಳೆ ಯಾವುದೇ ಕಾರಣಕ್ಕೂ ಮಾರ್ಕೆಟು 80,800 ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರಬಾರ್ದು. 80,900 800 ಆ ಝೋನ್ ಏನಿದೆಯಲ್ಲ ಅದನ್ನು ಬಿಟ್ಟು ಕೆಳಗಡೆ ಬರಬಾರ್ದು. ಅದನ್ನು ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ. ಆಗ ನೋಡಿ ಸ್ಟ್ರೈಟ್ ಅವೇ ನಮಗೆ
ನಿಮಗೆ 80,400 500 ಈ ಸಪೋರ್ಟ್ಗಳು ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಇಲ್ಲಿ ಸಣ್ಣದಾಗಿ ಮೇಲ್ಗಡೆ ಹೋಗಿರೋಂಥ ಲೆವೆಲ್ ನಾಳೆ ಏನಾದ್ರು ಈ ಲೆವೆಲ್ಗಳು ಟೆಸ್ಟ್ ಆಗಕ್ಕೆ ಶುರು ಆಗ್ತಿದೆ ಅಂತಂದರೆ ಇದರೊಳಗಡೆ ಬರ್ತಾ ಹೋಗುತ್ತೆ. ಈ ಲೆವೆಲ್ಗೆ ಒಂದು ಶಾರ್ಪ್ ಸೆಲ್ಲಿಂಗ್ ಕೂಡ ಬರ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ 81,000ದಲ್ಲಿ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದೆ. ಸೊ ನಾಳೆ ಬೆಸ್ಟ್ ಸಿನಾರಿ ಏನಾಗಿರಬೇಕು, 80,800ಗಿಂತ ಮೇಲ್ಗಡೆನೇ ಎಲ್ಲಾದರೂ ಓಪನ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ 80,800ರಿಂದ 81,200 ಇದರೊಳಗಡೆ ಓಪನ್ ಆಯಿತು ಅಂತಂದರೆ ಇಲ್ಲಿಂದ ಮೇಲ್ಗಡೆ ಕೊಡ್ತು ಅಂದರೆ ಮೇಲ್ಗಡೆ ತೊಗೊಂಡು ಹೋಗ್ಬೋದು. ಅಕಸ್ಮಾತ್ 80,800 ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ ಆಗ ಖಂಡಿತ ನಾವು 81,400 500 ಈ ಲೆವೆಲ್ ತನಕ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಒಂದು ಒಳ್ಳೆ ಟ್ರೆಂಡಿಂಗ್ ಮೂವ್ಮೆಂಟ್ ಬರ್ಬೋದು ಅಂತ ಅನಿಸ್ತಾರೆ. ನಿನ್ನೆ ಸೈಡ್ ವೇಸ್ ಅಂತ ಮಾತಾಡಿದ್ವಿ, ಮೊನ್ನೆ ಸೈಡ್ ವೇಸ್ ಅಂತ ಮಾತಾಡಿದ್ವಿ. ನಾಳೆ ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಬರ್ಬೋದು. ಆ ಟ್ರೆಂಡಿಂಗ್ ಮೂವ್ಮೆಂಟ್ ಮೇಲ್ಗಡೆ ಹೋಗಬೇಕು ಅಂದರೆ ಈಗ 81,200 ಈ ಝೋನ್ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಸೀದಾ 81,500 600 ಈ ಒಂದು ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ ಫಿಲ್ ಮಾಡೋ ಕಡೆ ಮಾರ್ಕೆಟ್ ಹೋಗುತ್ತೆ. ಅಕಸ್ಮಾತ್ 80,800 ಬ್ರೇಕ್ ಕೆಳಗಡೆ ಬರ್ತಾಯಿತ್ತು ಅಂದರೆ ಮತ್ತೆ 81,500 ಕಡೆಗೆ. ಸೊ 81,500 ಟೆಸ್ಟ್ ಮಾಡ್ತಾ ಅಥವಾ 80,500 ಟೆಸ್ಟ್ ಮಾಡ್ತಾ ಅನ್ನೋದು ನಾಳೆ ಡಿಸೈಡಿಂಗ್ ಟ್ರೇಡ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನೋಡ್ತಾ ಹೋಗೋಣ ಸೆನ್ಸೆಕ್ಸ್ ಅಲ್ಲಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಮಾಡ್ಕೊತ ಹೋಗ್ಬೋದು. ಸೊ ಈ ಮಂತ್ಲಿ ಎಕ್ಸ್ಪೈರಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮೂಮೆಂಟು ಬಾಕಿ ಇದೆ ಅಂತ ಸಾರಿ ಹೇಳ್ತಾ ಇದೆ ಇಂಡೆಕ್ಸ್ಗಳು. ನೀವು ನೋಡ್ತಾ ಬರೋದಾದ್ರೆ ನಮ್ಮ HDFC ಬ್ಯಾಂಕಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಅದೇ ರೀತಿಯಾಗಿ ರಿಲಯನ್ಸಲ್ಲಿ ಒಂದು ಮೂಮೆಂಟ್ ಕೊಡ್ತಾ ಇದೆ, ಬಟ್ ಈಗಲೂ ಕೂಡ ಆ ರೇಂಜನ್ನು ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಇನ್ಫೋಸಿಸು ಒಂದು ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. TCS ಅಲ್ಲಿ ಮೇಲ್ಗಡೆ ಟಚ್ ಆಗಿ ಅಲ್ಲಿ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಆಕ್ಸಿಸ್ ಬ್ಯಾಂಕು ಒಂದೇ ರೇಂಜ್ ಬೌಂಡ್ ಆಗಿದೆ. L&T ಅಂತೂ ಇನ್ನೂ ದೊಡ್ಡ ರೇಂಜಲ್ಲೇ ಉಳಿದುಕೊಂಡಿದೆ. ಸೊ ಇದನ್ನು ನೋಡ್ತಾ ಹೋದರೆ ITC ಕೂಡ ಟಾಪಲ್ಲಿದೆ. ಸೊ ಈ ರೀತಿ ಇದ್ದಾಗ ಪ್ರತಿಯೊಂದು ಹೆವಿ ವೆಯ್ಟಲ್ಲೂ ಕೂಡ ನಮಗೆ ಒಂದು ಬಾಕ್ಸ್ ಪ್ಯಾಟರ್ನ್ಗಳು ಅಥವಾ ಒಂದು ಡಬಲ್ ಟಾಪ್ ಪ್ಯಾಟರ್ನ್ಗಳು ಈ ರೀತಿ ಸಿಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಫೇವರು ಈಗ ಇಲ್ಲಿಂದ ಓಕೆ ಕೆಳಗಡೆ ಕರೆಕ್ಷನ್ ಬಂತು ಅಂದರೆ ನೆಗೆಟಿವ್ ಕಡೆ ಅಂತ ಇರ್ಬೋದು. ಬಟ್ ಇದನ್ನು ನೆಗೆಟಿವ್ ಬಂದು ಇದೇನಾದ್ರು ಸಪೋರ್ಟ್ ಮಾಡಿ ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ ಮತ್ತೆ ಆವಾಗಲೂ ಕೂಡ ಆಟ ಆಡಿಸುವಂಥ ಸಾಧ್ಯತೆ. ಬಟ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇದು ಕೆಳಗಡೆ ಬಂದು ಈ ಥರದ್ದು ಕೂಡ ಡಬಲ್ ಪ್ಯಾಟರ್ನ್ ಕನ್ಫರ್ಮೇಷನ್ ಆಯಿತು ಅಂತಂದರೆ ಆಗ ನೋಡಿ ಒಂದು ಸೆಲ್ಲಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಮಂತ್ಲಿ ಎಕ್ಸ್ಪೈರಿ ಖಂಡಿತವಾಗ್ಲೂ ಈ ಸಲ ತುಂಬ ವೊಲಟೈಲ್ ಆಗಿರುತ್ತೆ. ಒಂದು ದೊಡ್ಡದಾಗಿ ಟ್ರೆಂಡಿಂಗ್ ಎಕ್ಸ್ಪೈರಿ ಬರುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪ್ಲಾನ್ ಹೋಗೋಣ. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಮೇಲ್ಗಡೆ ಹೋಗ್ತಾನೆ ಇದೆ. 13,000 ಲೆವೆಲ್ನ ದಾಟಿದೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ. ಇಂಡೆಕ್ಸ್ ತಗೊಂಡು ಹೇಳ್ತಾ ಇಲ್ಲ, ಬಟ್ 13,000ದಲ್ಲಿ ಒಂದು ಸೆಲ್ ಪೊಸಿಷನ್ ನಾನು ತಗೊಂಡಿದ್ದೀನಿ ವಿತ್ ಹೆಡ್ಜು. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಮುಂದಿನ ವಾರಕ್ಕೆ ಅಂತ ಹೇಳ್ಬಿಟ್ಟು. ಸೊ ಒಂದು ಪೊಸಿಷನ್ ಕ್ಯಾರಿ ಮಾಡಿದ್ದೀನಿ. ಟ್ರೆಂಟ್ ಆಗಲಿ ಅಥವಾ ಶಿಪ್ಪಿಂಗ್ ಕಂಪ್ನಿಗಳಾಗಲಿ ಅದ್ಯಾವುದು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಮಿಡ್ ಕ್ಯಾಪ್ 25 ಸೆಲೆಕ್ಟ್ ಅಂತ ಏನೋ ಒಂದು ಇಂಡೆಕ್ಸ್ ಇದೆ. ಅದಕ್ಕೆ ನೋಡಿ ಇಂಡೆಕ್ಸಿಗೆ ಬರ್ತಿರೋಂಥದ್ದು ಇಂಡಿಯಾ ಹೋಟೆಲ್ ಇವತ್ತಿನ ಟಾಪ್ ಗೇನರ್ ಆಗಿದೆ. IDFC ಫಸ್ಟ್ ಬ್ಯಾಂಕು, ಐಡಿಯಾ, ಆಟೋ ಫಾರ್ಮಾ, UPL ಇದೆಲ್ಲ ಇವತ್ತಿನ ಟಾಪ್ ಗೇನರ್ ಆಗಿದೆ. ಆಸ್ಟ್ರಲ್ ಪೈಪ್ಸ್ ಎಲ್ಲ, ಅದೇ ರೀತಿಗೆ ಕೋಫೋರ್ಜು, ಕುಮಿನ್ಸು, ಅದೇ ರೀತಿಗೆ ಲೂಪಿನ್ನು ಇದೆಲ್ಲ ಕೂಡ ಇವತ್ತು ಟಾಪ್ ಲೂಸರ್ ಆಗಿದೆ. ಸೊ ಈ 25 ಸ್ಟಾಕ್ಸ್ ಇವಾಗ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಸುಮಾರು ಸೆಕ್ಟರಲ್ ರೊಟೇಷನ್ ಕೂಡ ಆಗಿತ್ತು. ಮೊದಲೆಲ್ಲ ಟ್ರೆಂಟ್ ಎಲ್ಲ ಇತ್ತು ಅಂದ್ಕೊಂಡಿದ್ದೆ ಮಿಡ್ ಕ್ಯಾಪ್ ನಿಫ್ಟಿ 25 ಬಟ್ ಇವಾಗ ಇದ್ದಂಗಿಲ್ಲ ಅದು. ಸೊ ನೋಡ್ತಾ ಹೋಗೋಣ. ಸೊ ಮೇ ಬಿ ಅದು ನಿಫ್ಟಿ 100ಗೆ ಶಿಫ್ಟ್ ಆಗಿದೆ ಟ್ರೆಂಟ್ ಎಲ್ಲ. ಹಾಗಾಗಿ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟಿಂದ ಆಚೆ ಹೋಗಿದೆ, ಅಂದರೆ ಅಪ್ಗ್ರೇಡ್ ಆಗಿದೆ ಅಂತ ಹೇಳಕ್ ಹೋದೆ. ಸೊ ಅದಲ್ಲದೆ ನಾವು ನೋಡ್ತಾ ಹೋಗೋದಾದ್ರೆ ಒಂದಿಷ್ಟು ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ ದಾಲ್ಮಿಯಾ ಭಾರತ್ ಸಿಮೆಂಟ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ಸೊ ಫಂಡಮೆಂಟಲಿ ನಾಟ್ ಎ ಗ್ರೇಟ್ ಕಂಪನಿ. ಸೊ ಎಕ್ಸ್ಪೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ತುಂಬ ಏನು ಪ್ರಾಫಿಟ್ ಮಾಡ್ತಾ ಇಲ್ಲ. ಅಂದರೆ ಪ್ರಾಫಿಟ್ನ ಮೇಂಟೈನ್ ಮಾಡ್ಕೊತ ಬರ್ತಾ ಇದ್ದಾರೆ, ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಇವ್ರದ್ದು. ಹಾಗೆ ಸಾಲನೂ ಕೂಡ ಜಾಸ್ತಿ ಮಾಡ್ಕೊತ ಬರ್ತಾ ಇದ್ದಾರೆ. ಸೊ FIDIಗಳು ಇದ್ದಾರೆ ಅಂತ ಅನಿಸ್ತಿರ್ಬೋದು, ಬಟ್ ಪ್ರಮೋಟರ್ಗಳು ಕೂಡ ಒಂದೇ ಥರ ಇದ್ದಾರೆ. ಇಲ್ಲಿ ನೋಡ್ತಾ ಬರೋದಾದ್ರೆ ಆಲ್ ಟೈಮ್ ಹೈ ಲೆವೆಲ್ ಅಂತಂದರೆ ಅಂದರೆ ಮಲ್ಟಿ ಇಯರ್ ಹೈ ಲೆವೆಲ್ ಅಂತಂದರೆ 1,160 ಈ ಝೋನ್ ಅಂತ ಕಾಣಿಸುತ್ತೆ. ಸೊ 1,160 ಲೆವೆಲ್ನ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ ನೋಡಿ ಇಲ್ಲಿ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಕನ್ಫರ್ಮೇಷನ್ ಆಗಿರೋದು ಈ ನೆಕ್ ಲೈನಿಂದ, ಅಂದರೆ 1,200ಇಂದ. ಸೊ ಏನಾದ್ರು 1,600 ಈ ಸಲ ಬ್ರೇಕ್ ಆಯಿತು ಅಂತಂದರೆ ಮತ್ತೆ 1,200 ಲೆವೆಲ್ ತನಕ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ಹೈ ಕಂಪನಿನೇ ಇದೆ. ಸೊ ನಾಟ್ ರೆಕಮೆಂಡೆಡ್ ಅಟ್ ದಿಸ್ ಪ್ರೈಸ್. 1,600 ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತಿದೆ ಅಂತಂದರೆ 1,200 ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆಗ ಬೇಕಾದ್ರೆ ಪ್ಲಾನ್ ಮಾಡಿ. ಬಟ್ ಸಿಮೆಂಟ್ ಸೆಕ್ಟರ್ಲಿ ಬೇರೆ ಕಂಪನಿ ಇದೆ, ಅಲ್ಟ್ರಾಟೆಕ್ ಇದೆ, ಅಂಬುಜಾ ಇದೆ, ಇದೆಲ್ಲ ಇದೆ. ಅಂಬುಜಾ ಅಂತ ಅಂದಾಗ ನೆನಪಾಯಿತು, ಅದಾನಿನಲ್ಲಿ ಪ್ರಮೋಟರ್ಸ್ಗಳು ಸ್ವಲ್ಪ ಸ್ಟೇಕ್ಗಳನ್ನು ಮಾರಿ ಡೆಟ್ನ ಅವ್ರದ್ದು ಸಾಲನ ಕಮ್ಮಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಅಫಿಷಿಯಲ್ ನ್ಯೂಸ್ ಬಂದಿಲ್ಲ. ಆ ರೀತಿ ಆಯಿತು ಅಂತಂದರೆ ಅಂಬುಜಾ ಸಿಮೆಂಟಲ್ಲಿ, ಅದಾನಿ ಪವರಲ್ಲಿ, ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ಪ್ರಮೋಟರ್ಗಳು ಆಚೆ ಹೋಗ್ಬೋದು ಅಂತ ಒಂದು ಸುದ್ದಿ ಇದೆ. ಸೊ ನೋಡ್ತಾ ಹೋಗೋಣ ನಾಳೆ ನಾಡಿದ್ರಲ್ಲಿ ಅದರಿಂದನೂ ಕೂಡ ಏನಾದರೂ ಇಂಪ್ಯಾಕ್ಟು ಬರ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಜುಪಿಟರ್ ವ್ಯಾಗನ್ಸ್ ಬಗ್ಗೆ ಹೇಳಿ ಅಂತಿದ್ರು. ಇದು ರೈಲ್ ಫ್ರೈಟ್ ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದೊಡ್ಡ ವ್ಯಾಗನ್ಗಳು, ವೀಲು ಇದೆಲ್ಲ ಬರುತ್ತಲ್ಲ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪನಿ ಕಾರ್ಗೋ ಇಂಡಸ್ಟ್ರಿನಲ್ಲಿ. ಇದರಲ್ಲೂ ನೀವು ನೋಡ್ತಾ ಹೋಗೋದಾದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಏನೂ ಇಲ್ಲ ಅಂತ ಒಂದು ಒಳ್ಳೆ ಕಂಪನಿ ಅಲ್ಲ. ಬಟ್ ಈ ಲೆವೆಲಲ್ಲಿ ಅರೌಂಡ್ ಈ ಲೆವೆಲಲ್ಲಿ ಇಲ್ಲಿ ದೊಡ್ಡದಾಗಿ FISO DSO ಆ್ಯಡ್ ಮಾಡ್ದಂಗಿದೆ. ಅಂದರೆ ಸರಿ ಸುಮಾರು 450 ಲೆವೆಲಲ್ಲಿ 445 ಆ ಲೆವೆಲಲ್ಲಿ ಎಂಟ್ರಿ ಮಾಡ್ಕೊಂಡಂಗಿದೆ. ಸೊ ವಾಪಸ್ ಬಂತು ಅಂದ್ರೂ ಕೂಡ ಇವಾಗ 445 ಲೆವೆಲ್ಲು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ ಬಂದಿದೆ ನೋಡಿ, ಮೇಲ್ಗಡೆ ಹೋಯಿತು, ಅಲ್ಲಿಂದನೇ ಆ ರೀತಿಯಾಗಿದೆ. ಹಾಗಾಗಿ 520 ಲೆವೆಲ್ ಅನ್ನೋದು ಕೂಡ ಇಂಟರ್ಮೀಡಿಯೇಟ್ ಸಪೋರ್ಟ್ ಲೆವೆಲ್ ಇದಕ್ಕೆ. ಸೊ 520 ಲೆವೆಲ್ ಏನಾದ್ರು ಸ್ಟಾಕು ಒಂದು ಟರ್ನ್ ಓವರ್ ಆಗಿ ಇಲ್ಲಿಂದ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಶಾರ್ಟ್ ಟರ್ಮಲ್ಲಿ ಬೇಕಾದ್ರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು 680 ಈ ಟಾರ್ಗೆಟ್ಗಳಿಗೆ. ಬಟ್ 520 ಏನಾದ್ರು ಬ್ರೇಕ್ ಆಗಿ ಬರ್ತಿದೆ ಅಂತಂದರೆ ಮತ್ತೆ 445 ಲೆವೆಲ್ಗಳಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ದಾಲ್ಮಿಯಾ ಭಾರತ್ ಆಗಲಿ, JW ಆಗಲಿ ನಾಟ್ ರೆಕಮೆಂಡೆಡ್ ಫಾರ್ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕ್ ಅಲ್ಲ. ಬಟ್ ಶಾರ್ಟ್ ಟರ್ಮ್ ಏನಾದರೂ ಬಿಡ್ಸ್ ತಗೊತಾ ಇದ್ದೀರಾ,
ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಮೇಲೆ ಏನಾದರೂ ಒಂದು ಅಂದಾಜು ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ ಆ ರೀತಿಯಾಗಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇವತ್ತು ಯುರೇಕಾ ಫೋರ್ಬ್ಸ್ ಕಂಪ್ನಿಯಲ್ಲಿ ಒಂದು 0.7% ಹ್ಯಾಂಡ್ ಶೇಕ್ ಆಗಿದೆ ಅಂತ ಸುದ್ದಿ ಬಂದಿತ್ತು. ನೋಡಿ FIS ಸ್ವಲ್ಪ ಇದರಲ್ಲಿ ಆಟ ಆಡಿದ್ದಾರೆ ಇತ್ತೀಚೆಗೆ ಫೆಬ್ರವರಿನಲ್ಲಿ. ಆದರೆ ಇದು ನೋಡ್ತಾ ಬರೋದಾದರೆ ತುಂಬ ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ ಕಂಪನಿ ಯುರೇಕಾ ಫೋರ್ಬ್ಸ್ ಪ್ರಾಡಕ್ಟ್ ಅಂತ ನೀವು ನೋಡ್ತಾ ಹೋಗೋದಾದರೆ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ಇದೆ, ಬೇರೆ ಬೇರೆದೆಲ್ಲ ಇದೆ. ಆದರೆ ಮೇನ್ ಪ್ರಾಡಕ್ಟ್ ಇರೋದು ಅವ್ರದ್ದು ಆಕ್ವಾಗಾರ್ಡ್ ಅಲ್ವಾ, ವಾಟರ್ ಪ್ಯೂರಿಫೈರು. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾಟ್ ಅ ಗ್ರೇಟ್ ಕಂಪನಿ ಫಂಡಮೆಂಟಲಿ. ಮತ್ತು ಸಾಲ ಇದಕ್ಕಿರಂಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ ಸಾಲ. ಸೊ ಇದೆಲ್ಲದನ್ನು ನಾವು ನೋಡ್ತಾ ಬರೋದಾದ್ರೆ ತುಂಬ ಒಂದು ದೊಡ್ಡ ಮೂಮೆಂಟ್ ಕೆಳಗಡೆ ಬರುತ್ತಾರೆ. ಇದೊಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗಿದೆ, 320ರಿಂದ 560. ಸೊ ವಾಪಸ್ ನನಗೆ ಯಾಕೋ ಈ ಬೇಸ್ ಕಡೆಗೆ ಬರುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಸೊ ಯಾರಾದರೂ ಇದು ಸುದ್ದಿಗಳಾಗ್ತಾ ಇರುತ್ತೆ, ಸೊ ಈ ಟೈಮಲ್ಲಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಸೊ ನಾಟ್ ಲುಕಿಂಗ್ ಗುಡ್. 520 ಅನ್ನೋದು ಕ್ಲೀನಾಗಿ ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ ಸ್ಟಾಕಲ್ಲಿ. ಸೊ ಇಲ್ಲಿಂದ ಏನಾದ್ರು ಸೆಲ್ಲಿಂಗ್ ಶುರುವಾಯಿತು ಅಂತಂದರೆ 400 ಲೆವೆಲ್ನ ಬಿಟ್ಟು ಬಂತು ಅಂತಂದರೆ ಮತ್ತೆ 320, 360 ಈ ಲೆವೆಲ್ಗಳ ತನಕ ಬರುವಂಥ ಸಾಧ್ಯತೆ ಇರುತ್ತೆ ಕ್ರಮೇಣವಾಗಿ. ಸೊ ಬೇಕಾದರೆ ಶಾರ್ಟಿಂಗ್ ಆಪರ್ಚುನಿಟಿ ಬಂತು ಅಂತಂದರೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ಬಟ್ ಇವತ್ತು ನ್ಯೂಸಲ್ಲಿತ್ತು, ಯಾಕೆಂದರೆ ದೊಡ್ಡದಾಗಿ ಒಂದು ಬ್ಲಾಕ್ ಡೀಲ್ ಆಗಿದೆ, ಹ್ಯಾಂಡ್ ಶೇಕ್ ಆಗಿದೆ ಅಂತ ವಾಲ್ಯೂಮಲ್ಲಿ ಇವತ್ತು ಮೇಲ್ಗಡೆ ಬಂದಾಗ ಕಾಣಿಸ್ತಾ ಇದೆ. ಬಟ್ ಫಂಡಮೆಂಟಲಿ ನಾಟ್ ಗ್ರೇಟ್ ಕಂಪನಿ, ದೂರ ಇರೋದೇ ವಾಸಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ನಾಳೆ ನಿಮ್ಮನ್ನ ಭೇಟಿಯಾಗೋಕ್ಕಾಗಲ್ಲ ನಾನು. ನಾಳೆ ಸ್ವಲ್ಪ ಇರೋದಿಲ್ಲ ನಾನು ಸಂಜೆ. ಹಾಗಾಗಿ ನಾಳೆಯ ಚಾರ್ಟ್ ಸ್ಟಾಕು ನಿಮಗೆ ಶನಿವಾರ ಬೆಳಗ್ಗೆ ಬರ್ತಾ ಹೋಗುತ್ತೆ. ಸೊ ಮತ್ತೆ ಭಾನುವಾರ ಸಾಧ್ಯವಾದರೆ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ದಯವಿಟ್ಟು ನಿಮಗೆ ಒಂದು ಸೂಕ್ತವಾಗಿರುವಂಥ ಜೀವ ವಿಮೆನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.